Welcome back to my YouTube channel. ನಮ್ಮ ಮಾಮ ಮನೆ ಓಪನಿಂಗ್ ಇದೆ, ಅದಕ್ಕೆ ಈ ಲಾಗು. ನಮ್ಮ ಮಾಮ ಮನೆ ಇಡೀ ಊರಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಾಮ ಮನೆನೇ ದೊಡ್ಡದು. ಈ ದೊಡ್ಡ ಮನೆ ಓಪನಿಂಗು ಇವತ್ತು ಹೋಮ ನಡೀತಿದೆ ನೈಟು, ನಾಳೆ ಓಪನಿಂಗು. ಈ ಓಪನಿಂಗ್ ಲಾಗ್ನ ನಾನು ಮಾಡ್ತಿದ್ದೀನಿ, ಬನ್ನಿ. ಇಲ್ಲಿಂದ ಎಲ್ಲ ಪೆಂಡಾಲ್ ಹಾಕಿದ್ದಾರೆ, ಫುಲ್ ಪೆಂಡಾಲ್ ಹಾಕಿ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲರೂ ಕೂತ್ಕೊಂಡಿದ್ದಾರೆ. ಮುಂದೆ ಮನೆಗೆ ಹೋಗೋಣ ಬನ್ನಿ, ಹೋಮ ನಡೀತಿರೋದು ತೋರಿಸ್ತೀನಿ. ಇವ್ರು ನಮ್ಮ ಮಾಸಿ. ಹೋಮಾಗೆಲ್ಲ ರೆಡಿ ಆಗಿದೆ ಬೆಳಗ್ಗೆ ಎಲ್ಲ. ಇದು ದೇವ್ರ ಮನೆ. ರಕ್ಷಕ ಹೋಮ ನಡೆಸ್ತಿದ್ದಾರೆ ಮನೇಲಿ. ರಕ್ಷಕ ಹೋಮ ನಡೆಸ್ತಿದ್ದಾರೆ ಮನೇಲಿ. ಯಾವುದೇ ಅನಿಷ್ಟ ದುಷ್ಟಶಕ್ತಿ ಏನು ಅಡ್ಡ ಬರಬಾರ್ದು ಅಂತ ಈ ಹೋಮ ಮಾಡಿಸ್ತಿದ್ದಾರೆ. ನೋಡಿ, ತುಂಬ ಜನ ಬಂದಿದ್ದಾರೆ. ನೋಡಿ, ಆಚೆ ಕೂತ್ಕೊಂಡಿದ್ದಾರೆ ಗೋಲು. ಅಲ್ಲಿ ನೋಡಿ ಡಾನ್ ಕೂತ್ಕೊಂಡಿದ್ದಾನೆ. ನಮ್ಮ ಚಂದನ್ ಸೇ ಹಾಯ್. ನಮ್ಮ ಮಾಮ ಪೂಜೆ ಮುಗಿಸ್ಕೊಂಡು ಬಂದಿದ್ದಾರೆ. ಮಾಮ ಫೇಸ್ ತಗೊಂಡಿರ? ಇವ್ರದೇ ಮನೆ ಇದು, ನಮ್ಮ ಮಾಮ ಮನೆ. ಓಕೆ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಗೋಲು, ಹ್ಯಾಪಿ ಬರ್ತ್ಡೇ. ಕ್ಲಾಪ್ ತೊಡಿರಪ್ಪ. ಅವರು ಹೋಮದಲ್ಲಿ ಕುತ್ಕೊಂಡು ಪೂಜೆ ಮುಗಿಸಿ ಹೇಗೆ ಅನ್ಸ್ತಾ ನಿಮ್ಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮಾಮ. ಚಿಕ್ಕ ಮಾಮ, ನಮ್ಮ ಮಾಮ ನಾಚಿಕೆ ಬೀಳ್ತಿದಾರ, ಹೇಳ್ತಿಲ್ಲ. ಕನೀರ ಮಾಮ, ಮಾಮ ಹೇಗ್ ಅನ್ಸ್ತು ಹೋಮ? ಅವ್ರ ರಿಯಾಕ್ಷನ್ ಎಲ್ಲ ಹೇಳ್ತಿದೆ, ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಹೇಳ್ತಿದೆ, ಎಷ್ಟು ಬೇಸರ ಆಗಿದೆ ಅಂತ. ಆಕ್ಚುಲಿ ಪೂಜೆ ಹೆಸರು ಗೊತ್ತಾ ನಿಮ್ಗೆ? ಇದೇನಿಲ್ಲ, ನಾಳೆ ಸ್ಟಾರ್ಟ್. ಇನ್ನು ಪೂಜೆ ಹೆಸರು ಏನ್ ಗೊತ್ತು ಮಾಮ? ಯಾವ ಹೋಮ ಇದು? ರಕ್ಷಕ ಪೂಜೆ. ರಕ್ಷಕ ಹೋಮ. ನಾನಂದ್ಬಿಟ್ಟೆ ರಕ್ಷಕ ಹೋಮ. ಮನೆಯಲ್ಲಿ ಬರ್ಡೇ ಎಲ್ಲ ಆಯ್ತು, ಹೋಮನೂ ಆಯ್ತು. ಇವಾಗ ಏನಿದ್ರು ಡಿನ್ನರ್ ಆಯ್ತು. ಇವಾಗ ನಾಳೆಗೆ ಹೋಮಕ್ಕೆ ಮಂಡಲ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಗ್ಲೇ ನಡೆದಿದ್ದು ಹೋಮ ಮುಗೀತು. ಮನೆ ಲಾಗ್ನ ತೋರಿಸ್ತೀನಿ ಆ್ಯಂಡ್ ಓಪನಿಂಗ್ ಸೆಲೆಬ್ರೇಷನ್ ಸಂಭ್ರಮನೂ ತೋರಿಸ್ತೀನಿ. ಇವಾಗ ಮಲಗೋ ಟೈಮ್, ಮಲ್ಗೋಣ. ಗುಡ್ ನೈಟ್. ಬೆಳಗ್ಗೆ ಎದ್ದು ಮಾವ ಮನೆಗೆ ಬಂದಿದ್ದೀನಿ, ಹೋಮ ನಡೀತಿದೆ.
ಒಂದು ಮಾರೆ ಗಾಯ್ಸ್ ಹೊರಗಡೆ ಹೋಮ ನಡೀತಿದೆ. ಹೋಮ ಅಂತ ಏನು ಮುಗಿಯಂಗ್ ಕಾಣ್ತಿಲ್ಲ. ನಾವು ಫೋಟೋ ಸೆಷನ್ ಸ್ಟಾರ್ಟ್ ಮಾಡಿದೀವಿ. ಇವರು ನಮ್ ಪಾರು ಮಾಸಿ, ನಮ್ ಡಾನ್ ಇವರು. ಡಾನ್ ಇವರು ಮಾತಾಡ್ರಿ ಏನಾದ್ರು. ಮಾತಾಡಿ ಏನಾದ್ರು. ಹೇಗನ್ಸಿದೆ ಓಪನಿಂಗ್ ಸಂಭ್ರಮ? ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಇನ್ನೊಂದ್ ತಿಂಗಳು ಮದುವೆ ಆಗತ್ತೆ, ಅದಕ್ಕೆ ಹಿಂಗ್ ರೆಡಿ ಆಗ್ತಿದ್ದಾರೆ. ಭಾವ ಏನಾದ್ರು ಬರ್ತಿದಾರ? ಜಯಶ್ರೀ, ನಿಮ್ ಮನೆ ಓಪನಿಂಗ್ ನಡೀತಿದೆ, ಹೇಗನ್ಸಿದೆ? ಅದು ಬಿಡು, ವಿಶಾಲ್ ಅಂತೂ ಫುಲ್ ಜೋರಲ್ಲಿ ಇದ್ದಾನೆ ನೀರ್ ತುಂಬಕ್ಕೆ. ಫುಲ್ ಜೋಶಲ್ಲಿ ನೀರ್ ತುಂಬ್ತಿದ್ದಾನೆ. ನಮ್ಮ ಮನೆ ಎಲ್ಲ ಮ್ಯಾನೇಜ್ಮೆಂಟ್ ಅವನೇ ತಗೊಂತಿದ್ದಾನೆ. ಇವ್ರದೇ ಮನೆ ಇದು, ಇಷ್ಟು ದೊಡ್ಡ ಮನೆ. ಅಪ್ಪಾಜಿ ನೆರಳು. ಆಕ್ಚುಲಿ ಅವಳು ತಾತನ ನೆರಳು ಅಂತ ಹೇಳ್ಬೇಕು. ಈ ಕಡೆ ಅಂತೂ ಮೇಡಮ್ ಫೋನ್ ಅಲ್ಲೇ ಬಿಸಿ ಇರ್ತಾರೆ. ಅಲ್ಲಿ ನೋಡಿ ಪುನೀತಣ್ಣ. ಇವಾಗ ಹೋಮ ನಡೀತಿದೆ ಮನೆಯಲ್ಲಿ. ಅಲ್ಲಿ ಹೋಮ ನಡೀತಿದೆ. ಹೋಮ ತೋರಿಸ್ತೀನಿ ಬನ್ನಿ. ಹೋಮ ಎಲ್ಲ ನಡೀತಿದೆ. ನಮ್ ಕಸ್ತೂರಿ ಮಾಸಿ ವಿಡಿಯೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇವಾಗ ಸರಿಯಾಗಿ ಕುತ್ಕೊಂತಿದ್ದಾರೆ. ಮಾಸಿ, ಹೇಗ ಅನಿಸ್ತಿದೆ? ನಿನ್ ತಮ್ಮ ಮನೆ ಓಪನಿಂಗ್ ನಡೀತಿದೆ, ಹೇಗ ಅನಿಸ್ತಿದೆ? ಅತಿ ದೊಡ್ಡ ಮನೆ ತಾಂಡ್ಯದಲ್ಲೇ ನಮ್ ಫ್ಯಾಮಿಲಿ ಅಂದ್ರೆ ಅತಿ ದೊಡ್ಡ ಮನೆ ನಮ್ಮ ಮಾಮದು. ಹೇಗ ಅನಿಸ್ತಿದೆ? ಜೋರಾಗಿ ಮಾತಾಡಿ, ಜೋರಾಗಿ ಮಾತಾಡಿ. ಮನೆ ತುಂಬಾ ಇಷ್ಟ ಆಯ್ತಾ? ಯಾವ ರೂಮ್ ಇಟ್ಕೊಂತೀರಾ ನೀವು ಬಂದ್ರೆ? ಗೆಸ್ಟ್ ಆಗಿ ಬಂದ್ರೆ ಇದೇ ರೂಮ್? ಓ, ಇದೇ ರೂಮ್. ಅಜ್ಜಿ ಪಕ್ಕದಲ್ಲೇ ಮಕ್ಕೊಂಡಿರ್ತೀರಾ. ಅಜ್ಜಿ, ಹೇಗ ಅನಿಸ್ತಿದೆ? ಇದು ನಮ್ಮ ಅಜ್ಜಿ ರೂಮ್. ಇದು ಹೇಗ ಅನಿಸ್ತಿದೆ? ಈ ಮಾಸಿ ಕೇಳೋಣ, ನಮ್ ಗುಂಡಿ ಮಾಸಿ. ಮಾಸಿ, ಹೇಗ ಅನಿಸ್ತಿದೆ ಮನೆ ಎಲ್ಲ ನೋಡಿ? ನಮ್ಮ ಅಮ್ಮನ್ ಕೇಳೋಣ. ಎಲ್ಲ ಹೊಗೆ ತರನೇ ಹೋಗಿದೆ ಅವ್ರ ಮುಖ. ಸಿಂಗಾರಿ ಮಾಸಿ ಕೇಳೋಣ. ಫುಲ್ ಜೋರಾಗಿ ರೆಡಿ ಆಗಿದ್ದಾರೆ. ಕೊನೆ ಮಗಳು, ಕೊನೆ ಮಾಸಿ, ಚಿಕ್ಕ ಮಾಸಿ, 8ನೇ ಕೊನೆ ಮಾಸಿ. ಅದಕ್ಕೆ ಮಗ ಓನಸ್ ಕರೋಸು ಕೊನೆ ಮಾಸಿ. ಮತ್ತೆ ಈ ಮಾಸಿ ಕೇಳೋಣ, ಹೇಗನ್ಸಿದೆ ಮನೆ ಸಂಭ್ರಮ? ಈ ಕಡೆ ರೇಷ್ಮಾ, ನಮ್ ಸ್ವಾತಿ ಫುಲ್ ಗ್ರ್ಯಾಂಡ್ ಆಗಿ ರೆಡಿ ಆಗಿ ಕುತ್ಕೊಂಡಿದ್ದಾರೆ. ಹೊರಗಡೆ ಅಂತೂ ಹೋಮ ನಡೀತಿದೆ. ಹೋಮ ಆದ್ಮೇಲೆ ಊಟ. ಮಾಸಿ ಮಾತಾಡಿಲ್ಲಂತೆ, ಮತ್ತೆ ಇನ್ನೊಂದ್ಸತಿ ತೆಗಿ ಅಂದ್ರು. ಹೇಗನ್ಸಿದೆ ಮಾಸಿ? ಅಣ್ಣನ ತಮ್ಮನ? ಅಣ್ಣನ ತಮ್ಮನ? ವಿಶ್ವನಾಥ್ ಮಾಮ ತಮ್ಮ ಅಣ್ಣನ? ಓಕೆ. ಮಾಸಿ ಹೇಳಿದ ತಕ್ಷಣ ಮಾಸಿ ಕಣ್ಣಲ್ಲಿ ನೀರು. ನೋಡಿ, ನಮ್ಮ ತಾತ ಫೋಟೋ ತೋರಿಸ್ತೀನಿ ಬನ್ನಿ. ಅಲ್ಲಿ ಜಾಗ ಇಲ್ಲ, ಆಮೇಲೆ ತೋರಿಸ್ತೀನಿ. ಓಕೆ. ಗೃಹದಲ್ಲಿ ವಾಸಿಸುವ ನಮ್ಮನ್ನು, ನಮ್ಮ ಕುಟುಂಬವನ್ನು ಸದಾಕಾಲ ರಕ್ಷಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಗೃಹದಲ್ಲಿ ವಾಸಿಸುವವರಿಗೆ ಆಯುಷ್ಯ, ಆರೋಗ್ಯ, ಸಂತತಿ, ಸೌಭಾಗ್ಯಾದೇವ ವೃದ್ಧಿಯಾಗಂತೆ ಅನುಗ್ರಹಿಸಿ ಸದಾಕಾಲ ರಕ್ಷಣೆ ಮಾಡುವ ಕ್ಷೇತ್ರಪಾಲ ಅಂತ ಹೇಳಿ ಆ ಕ್ಷೇತ್ರಪಾಲಕನಲ್ಲಿ ಪ್ರಾರ್ಥನೆ. ಓಂ ಕ್ಷೇತ್ರ ಸಮಾನಸ್ಯ ಗ್ರಹಸ್ಯ ಯಜಮಾನಸ್ಯ ಕುಟುಂಬಸ್ಯ ಸರ್ವಗ್ರಹದೃಷ್ಟಿ ನರದೃಷ್ಟಿ ಸರ್ವವಿಧದೃಷ್ಟಿದೋಷ ನಿವಾರಣಾರ್ಥಂ ಕೂಷ್ಮಾಂಡ ಚೇತನ ಆರ್ಧಿಕ್ಯ ಚೇತನಾಖ್ಯಂ ಕರಿಷ್ಯೆ. ಹಿಡಿದು ಎರಡು ಭಾಗ ಮಾಡ್ಬೇಕು. ಏನ್ ಕೊಡುಗೇನ? ಎರಡು ಭಾಗ ಮಾಡಿ.
ತಗೊಂಡು ಹೋಗಿ ಆ ಕಡೆ ಮೂಲೆಗೆ ಇಟ್ರಿ, ಇದನ್ನ ಹಿಂಗೆ ತಗೊಂಡ್ಬಂದು ಆ ಕಡೆ ಮೂಲೆಗೆ ಇಟ್ಬಿಡಿ. ಗಾಯ್ಸ್ ಮನೆ ಎಲ್ಲ ಫುಲ್ ಹೊಗೆ ಹೊಗೆ ಹೊಗೆ. ಹೋಮ ಇವಾಗ ಜಸ್ಟ್ ಮುಗೀತು. ಇಲ್ಲಿ ಫೋಟೋ ಶೂಟ್ ನಡೀತಿದೆ, ರೀಲ್ ನಡೀತಿದೆ. ಎಕ್ಸ್ಪೀರಿಯನ್ಸ್ ಇಗ್ನೋರಿಂಗ್. ಇವಳಂತೂ ಮೊಬೈಲು, ರೇಷ್ಮಾ ಅಂತೂ ಏನು ಹೇಳಬೇಕೇ ಇಲ್ಲ. ಇಲ್ಲ ಅಲ್ಲ, ಅಮ್ಮು ಅಂತೂ ಇನ್ನೂ ಏನು ಹೇಳಕ್ಕೆ ಇಲ್ಲ. ಏನಂತೀರಾ? ಮೇಲೆ ಮೇಲೆ ಚೆನ್ನಾಗಿದ್ದೀರಿ, ಹೊರಗಡೆ ಪೂರ್ತಿ ಮಾಡು. ಯಾರ್ ದೃಷ್ಟಿ ತೆಗ್ದೆ, ನಂದ ಯಾರ್ದು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಫೈನಲಿ ಅಡಿಗೆ ಏನೇನ್ ಮಾಡ್ತಿದ್ದಾರೆ ಅಂತ ನೋಡಕ್ ಅಡಿಗೆ ಏನೇನ್ ಮಾಡ್ತಿದಾರೆ ಅಣ್ಣ? ಬಜ್ಜಿ ಇಲ್ಲಿ. ಇದಕ್ಕೆ ಮೇನ್ ಲೀಡರ್ಸು ನಮ್ಮ ಮಾಸಿ, ನಮ್ಮ ಮಾಸ, ನಮ್ಮಪ್ಪ ಎಲ್ಲರೂ ಮೇಂಟೈನ್ ಮಾಡ್ತಿದ್ದಾರೆ ಇವರೆಲ್ಲ. ಇನ್ನೇನು ಚಪಾತಿ, ರೈಸು, ಸಾಂಬಾರ್. ಬಜ್ಜಿ ಮಾಡ್ತಿದ್ದಾರೆ ಗೊತ್ತು. ಇದು ಸಾಂಬಾರ್. ಯಾವ ಸಾಂಬಾರ್ ಇದು? ಏನು ಇದು? ಹೆಸರುಬೇಳೆ ಸಾಂಬಾರ್. ಹೆಸರುಬೇಳೆ ಸಾಂಬಾರ್. ಓಕೆ. ಮೇಂಟೆನೆನ್ಸ್ ನಮ್ಮ ಮಾಸಾನೇ ನೋಡ್ಕೊಂತಿದ್ದಾರೆ, ನಮ್ಮ ಚಿಕ್ಕಪ್ಪನೇ. ಏನೇನ್ ಮಾಡ್ತಿದ್ದೀರಾ ಮಾಸ ಅಡಿಗೆನ? ಅಡಿಗೆ ಚಪಾತಿ ಇದೆ, ಹೋಳಿಗೆ ಊಟ ಇದೆ, ಆಮೇಲೆ ಅನ್ನ ಸಾರು, ಬೇಳೆ ಸಾರು, ಆಮೇಲೆ ಬದ್ನೆಕಾಯಿ ಪಲ್ಯ, ಜಿಲೇಬಿ ಇದೆ, ಬುಂದಿ ಉಂಡೆ, ಆಮೇಲೆ ಮೊಸರನ್ನ ಇದೆ. ಎಲ್ಲ ಬೇರೆ ಬೇರೆ ವೆರೈಟಿ ಆಗಿದೆ. ಇನ್ನೊಂದು 10 ನಿಮಿಷದಲ್ಲಿ ಊಟ ಚಾಲು ಆಗುತ್ತೆ. ಗಾಯ್ಸ್ ಇಷ್ಟೊಂದು ಐಟಮ್ಸ್ ಇದೆ. ಪೂಜೆ ಎಲ್ಲ ಆಯ್ತು, ಇವಾಗ ಊಟ ಶುರು ಆಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಬನ್ನಿ ಊಟ ಮಾಡೋಣ. ಗಾಯ್ಸ್ ಇದು ಐಟಮು ಓಪನಿಂಗ್ ಇದೆ, ಊಟ ಮಾಡಿಸಿರೋದು. ಇನ್ನು ಐಟಮ್ಸ್ ಬರೋದಿದೆ. ಇವಾಗ ಸ್ಟಾರ್ಟಿಂಗ್ ಇದನ್ನು ಮುಗಿಸಾದ್ಮೇಲೆ ಅದನ್ನು ತಿಂತೀನಿ. ಬನ್ನಿ ತಿನ್ನೋಣ. ರಘು ಫುಲ್ ಕೆಲಸ ಮಾಡ್ತಿದ್ದಾನೆ, ಎಲ್ಲರೂ ಫುಲ್ ಕೆಲಸ ಮಾಡ್ತಿದ್ದಾರೆ. ಓಕೆ ತಿನ್ನೋಣ ಇವಾಗ. ಚಪಾತಿ ಜೊತೆ ಬೇಳೆ ಪಲ್ಯ. ಚೆನ್ನಾಗಿದೆ. ಗ್ಯಾಸ್ ಊಟ ಎಲ್ಲ ಹಾಕ್ತಿದ್ದಾರೆ. ಎಷ್ಟೊಂದು ಜನ ಬರ್ತಿದ್ದಾರೆ ಲೈನಲ್ಲೇ. ಗಣೇಶ ಜಿಲೇಬಿ ಹಾಕ್ತಿದ್ದಾನೆ, ಈ ಕಡೆ ರೈಸ್ ಹಾಕ್ತಿದ್ದಾನೆ ರಘು. ಊಟ ಹೇಗಿದೆ? ತಿಂದಿಯಾ ಇಲ್ಲ ಇನ್ನ? ಸ್ವಾತಿನೂ ಫುಲ್ ಹಾಕ್ಸ್ಕೊಂಡಿದ್ದಾರೆ. ನೋಡಿ ಅವಳೇನಂದ್ರೆ ಜಾಸ್ತಿ ಝೂಮ್ ಮಾಡ್ತಿದ್ದಾನೆ ಇವನು. ಸ್ವಲ್ಪ ದೂರ ಹೊರಟೋಗು ಅಂತಿದ್ದಾರೆ. ನೋಡಿ ಹಿಂಗೆ ಝೂಮ್ ಮಾಡ್ಬೇಕು, ಹಿಂಗೆ ಝೂಮ್ ಮಾಡ್ಬೇಕು. ಫೈನಲಿ ನೋಡಿ ಫುಲ್ ಗೆಸ್ಟ್ ಎಲ್ಲ ಬಂದಿದ್ದಾರೆ ಅಲ್ಲಿ. ನಮ್ಮ ಕಾಕ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಸಮ್ಮು ಅವ್ರ ಮಗ. ಊಟ ಹೇಗಿದೆ? ಚೆನ್ನಾಗಿದ್ಯಾ? ಬದನೆಕಾಯಿ ಪಲ್ಯ. ಇದು ಯಾವ್ದಿದು? ಕಾಳು ಹೇಗಿದೆ? ಓಕೆ. ಎಲ್ಲರೂ ಊಟನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಈ ಕಡೆ ನಮ್ಮ ಮಾಸಿ, ಮಾಸ ಎಲ್ಲ ಕುತ್ಕೊಂಡಿದ್ದಾರೆ, ಊಟ ಮಾಡ್ತಿದ್ದಾರೆ. ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ನಮ್ಮ ಮಾಮ ಮನೆ ಅಲ್ವಾ, ಕೆಲಸ ಮಾಡ್ಲೇಬೇಕು. ಇಲ್ಲ ನಾಳೆ ಮಗಳೇ ಕೊಡಲ್ಲ ಮಗನೇ ನಿನ್ಗೆ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕೆಲಸ ಮಾಡ್ಲೇಬೇಕು. ಇಲ್ಲ ನಾಳೆ ಮಗಳೇ ಕೊಡಲ್ಲ ಮಗನೇ ನಿನ್ಗೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಏನು ಹೇಳಲ್ಲ, ಯಾಕೆ ಕೇಳ್ಬೇಕು? ಗ್ಯಾಸ್ ಫೈನಲಿ ಹೋಮ ಎಲ್ಲ ನಡೆದು ಊಟ ಎಲ್ಲ ಆಯ್ತು. ಇವಾಗ ಜವಾಬ್ದಾರಿ ತಗೊಂಡಿರೋರೆಲ್ಲ ಇವಾಗ ಕೊನೆಗೆ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ಬನ್ನಿ ನಮ್ಮ ಮಾಮನ್ ಮಾತಾಡ್ತಾರೆ. ಮಾಮ ಹೆಂಗನ್ಸ್ತು ಓಪನಿಂಗ್? ಚೆನ್ನಾಗಾಯ್ತಾ? ನಮ್ಮ ಮಾಸಿ ಅಂತೂ ಆಗ್ಲೇ ಮಾತಾಡಿದ್ದಾರೆ. ಅವ್ರ ಮಗಳು ಓಕೆ. ನಾನು ಇವಾಗ ಜುಂಜಿ ಮಾಸಿ ಓಕೆ ಒಳಗಡೆ ಊಟ ಮಾಡ್ತಿದ್ದಾರೆ, ಮಾತಾಡ್ಸೋಣ ಬನ್ನಿ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ಲಾ ಮಾಸಿಗಳು ಜವಾಬ್ದಾರಿ ತಗೊಂಡು ಕೊನೆಗೆ ಊಟ ಮಾಡ್ತಿದ್ದಾರೆ. ಎಲ್ಲಾರು ಮಾತಾಡ್ಸಿದೀನಿ. ನಮ್ ಮೇನ್ ಬಂಗಾರಿ ಮಾಸಿಗೆ ಮಾತಾಡ್ಸಕ್ಕೆ ಹೋಗಿಲ್ಲ. ಮಾಸಿ ಹೇಗಂತು ಓಪನಿಂಗ್ ಸಂಭ್ರಮ? ನೀವೇ ಅಲ್ವಾ ಬ್ಯಾಕ್ ಬೋನ್? ಊಟ ಹೇಗಿದೆ ಮಾಸಿ? ಓಕೆ. ಫೈನಲಿ ಓಪನಿಂಗ್ ಎಲ್ಲ ಮುಗೀತು. ಇವಾಗೇನು ನೆಕ್ಸ್ಟ್ ಕಾರ್ಯಕ್ರಮ ಏನ್ ಮಾಸಿ? ನೆಕ್ಸ್ಟ್ ಏನಿಲ್ಲ,
ರೆಸ್ಟ್ ಇವಾಗ ಫೈನಲಿ ರೆಸ್ಟ್ ತಗೊಳ್ಳೋಣ. ಫೈನಲಿ ಎಲ್ಲ ಊಟ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ಯಕ್ರಮ ಏನು ಇಲ್ಲ ಅಂತ ಹೇಳಿದಾಯ್ತು. ಸಮೂನು ರೆಡಿ ಇದ್ದಾನೆ. ಓಕೆ, ಡ್ಯಾನ್ಸ್ ಮಾಡೋದಿದ್ರೆ ಡ್ಯಾನ್ಸ್ ಮಾಡೋಣ ಅಲ್ವಾ? ಡ್ಯಾನ್ಸ್ ಮಾಡೋಣ. ಅಲ್ಲಿವರೆಗೂ ಬಾಯ್. ಗೈಸ್, ಮನೆ ಲಾಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಲ್ವ. ಎಂಟ್ರೆನ್ಸ್ 3 ಅಂಗಡಿ ಇದೆ ಇಲ್ಲಿ. 3 ಅಂಗಡಿ ಬಾಡಿಗೆ ತಗೊಂಡು ಬಿಸ್ನೆಸ್ ಮಾಡ್ಬೋದು ಇಲ್ಲಿ ಊರಲ್ಲಿ. ಅದಾದ್ಮೇಲೆ ಇಲ್ಲಿ ಬಂದ್ರೆ ಬನ್ನಿ. ಮಾಮ ಅಂತ ಫುಲ್ ಟೈರ್ಡ್ ಆಗಿ ಬಿದ್ದಿದ್ದಾರೆ. ಇಲ್ಲಿರೋ ಮಾಮನ ಬಿದ್ದಿದ್ದಾರೆ ಟೈರ್ಡ್ ಆಗಿ. ಕಂಪ್ಲೀಟ್ ಮನೆ ಇದು. ಬನ್ನಿ ಒಳಗಡೆ ತೋರಿಸ್ತೀನಿ. ಇದು ಹಾಲ್, ಈ ಮನೆಯ ಹಾಲ್. ಇದು 55 ಇಂಚದ ಟಿವಿ ತರ್ತಿದ್ದಾರೆ. ಇದು ಫಿಟ್ ಆಗುತ್ತೆ ನೋಡಿ. ಮೇಲೆ ಬಾಲ್ಕನಿ ಈ ತರ ಕಾಣುತ್ತೆ. ಇದು ಫುಲ್ ಲೈಟಿಂಗ್ ಮಾಡಿದ್ದಾರೆ. ಈ ವರ್ಕ್ ಮಾಡಿರೋದು ನಮ್ಮ ಅಣ್ಣನೇ, ಚಂದ್ರಪೇಟೆಯಲ್ಲಿ. ಹೀಗೆ ಅಂದ್ರೆ ಚಂದ್ರಪೇಟೆ ಅಂತ ನಮ್ಮ ಮನೆ ಇದು. ಇಲ್ಲಿ ಕಾಮನ್ ಬಾತ್ರೂಮ್. ಈ ಕಡೆ ಬಂದ್ರೆ ಕಾಮನ್ ಬಾತ್ರೂಮ್ ಗೆಸ್ಟ್ ಅವ್ರಿಗೆಲ್ಲ. ನಮ್ಮ ಸಾತಾನ ತೋರಿಸ್ತೀನಿ ಅಂತ ಹೇಳಿದಾರಲ್ವ, ಇವರಲ್ಲಿ ಅಂಗಡಿ ಇಲ್ಲ. ಇಲ್ಲಿ ಬಂದರೆ ದೇವ್ರ ಮನೆ. ದೇವ್ರ ಕೈ ಮುಗಿದು ಮುಂದೆ ಹೋಗೋಣ. ಇದು ದೇವ್ರ ಮನೆ. ಇಲ್ಲಿ ಒಳಗೆ ಬಂದರೆ ಅಪೋಲೋ ಮೆಡಿಕಲ್ ಅಂತ ಅನ್ಕೊಂಡ್ಬಿಡ್ರಿ. ಯಾರು ಅಪೋಲೋ ಮೆಡಿಕಲ್ ಅಂತ ಅನ್ಕೊಂಡ್ಬಿಡ್ರಿ. ಯಾಕಂದ್ರೆ ನಮ್ಮ ಮಾವ ದೊಡ್ಡ ಫ್ಯಾನ್ ಆಫ್ ಅಪೋಲೋ ಮೆಡಿಸನ್. ಅದಕ್ಕೆ ಫರ್ನಿಚರ್ ಎಲ್ಲ ಈ ಥರ ಇದೆ, ಅಪೋಲೋ ಮೆಡಿಸನ್ ಥರ. ಕಂಪ್ಲೀಟ್ ಕಿಚನ್ ಇದು. ಏನೂ ಇಲ್ಲ, ಕಂಪ್ಲೀಟ್ ಕಿಚನ್. ಈ ಕಡೆಯಿಂದ ಶೋರೂಮ್. ಅಂಡ್ ಈ ಕಡೆ ನಿಮ್ಮದು ಈ ಕಡೆ ಹಿತ್ತಲು ಮನೆ ಅಂತಾರಲ್ಲ, ಹಿತ್ತಲು ಮನೆ. ಲೈಕ್ ಬಟ್ಟೆ ಗಿಟ್ಟೆ ಹೋಗ್ಯಕ್ಕೆ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹೋಗ್ಯಕ್ಕೆ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದಾದಮೇಲೆ ಇದೊಂದು ಶೋಕೇಸ್ ಐಟಮ್ ಏನಾದರೂ ಇಟ್ಕೊಳ್ಳೋಕ್ಕೆ. ಇದು ಮನೆಯದು ಫಸ್ಟ್ ರೂಮ್. ಮನೆಯದು ಫಸ್ಟ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಇವಾಗ ಬಾಲ್ಕನಿ ಮೇಲೆ ಹೋಗೋಣ. ಓಕೆ, ಈ ಮನೆ ಮೇಲೆ ಹೋಗ್ತಿದೆ. ಈ ಥರ ಇದೆ ನೋಡಿ. ಟೈಲ್ಸ್ ಎಲ್ಲ ಗ್ರ್ಯಾಂಡೆಡ್ ಇದೆ. ಕಂಪ್ಲೀಟ್ ಮಿಡಿಯೆಲ್ಲ ಮಸ್ತಾಗಿ ಹಾಕಿದ್ದಾರೆ. ಮೇಲಿಂದ ಕೆಳಗೆ ಈ ಥರ ಕಾಣುತ್ತೆ. ಮೇಲಿಂದ ಕೆಳಗೆ ಈ ಥರ ಕಾಣುತ್ತೆ. ಏನ ಅಮ್ಮ ಕಾಫಿ, ಮಾಮ ಬಾಯ್, ಈ ಬೇಕಾ ಬೈಕ್ದು ಇಲ್ಲಿಂದ ಬಿಸಾಕ್ಬೋದು. ಆ್ಯಂಡ್ ಇಲ್ಲಿ ಬಂದರೆ ಗೆಸ್ಟ್ ರೂಮ್ ಉಂಟಲ್ಲ, ಲಿವಿಂಗ್ ಏರಿಯಾ. ಫುಲ್ ಮಜಾ ಫನ್ ಎಲ್ಲ ಮಾಡ್ಬೋದು. ಎಲ್ಲ ಆಟ ಆಡ್ಬೋದು, ಮಸ್ತಾಗಿ ಆಟ ಆಡ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಇದೊಂದು ಬೆಡ್ರೂಮ್. ಇದೊಂದು ಬೆಡ್ರೂಮ್, 2ನೇ ಬೆಡ್ರೂಮ್ ಇದು ಈ ಮನೆಯದು. ಅದಾದಮೇಲೆ ಇಲ್ಲೊಂದು ಬೆಡ್ರೂಮ್. ಟೋಟಲ್ 3 ಬೆಡ್ರೂಮ್ ಇದೆ. ಈ ಕಡೆ ತೆಗೆದ್ರೆ ಬಾಲ್ಕನಿ ಇದೆ, ಬಾಲ್ಕನಿ ಇದೆ ಕಂಪ್ಲೀಟ್ ನೋಡಿ. ಈ ತರ ಎಲ್ಲ ಫರ್ನಿಚರ್ ಎಲ್ಲ ಈ ತರ ಮಸ್ತ್ ಮಾಡ್ತಿದ್ದಾರೆ. ಓಕೆ, ಇದಕ್ಕೆಲ್ಲ ಕಾಮನ್ ಬಾತ್ರೂಮ್ ಹೊರಗಡೆ ಇಟ್ಟಿದ್ದಾರೆ. ಇಲ್ಲಿರೋ ರೂಮ್ 2 ರೂಮ್ಗೆ ಕಾಮನ್ ಬಾತ್ರೂಮ್ ಇಲ್ಲಿ ಇಟ್ಟಿದ್ದಾರೆ. ಬಾತ್ರೂಮ್ ಏನು ತೋರಿಸೋದು ಹೇಳಿ, ಇರೋದೇ ಅಲ್ಲ ತೋರಿಸೋದು. ನನಗೆ ಬಂದರೆ ಇಲ್ಲಿ ಈ ಮನೆಯ ಬಾಲ್ಕನಿ, ಈ ಮನೆಯ ಕಂಪ್ಲೀಟ್ ಬಾಲ್ಕನಿ. ಇಲ್ಲೆಲ್ಲ ಕೂತ್ಕೊಂಡು ಹರಟೆ ಎಲ್ಲ ಹೊಡಿಬೋದು, ಗೇಮ್ಸ್ ಆಡ್ಬೋದು, ಎಲ್ಲ ಆಡ್ಬೋದು ಕಂಪ್ಲೀಟ್. ಇದು ನಮ್ಮ ಹಳೆಯ ಮನೆಯ ಬಾಗಲು. ಲೈಕ್ ಅಪ್ತಮಿತ್ರಾದಲ್ಲಿ ನೋಡಿಲ್ವಾ, ನಾಗವಲಿ ಮನೆ ಬಾಗಿಲು ತರ ಇದೆ. ಲೈಟ್ಸ್ ನೋಡಿ, ಲೈಟ್ಸ್ ಓಪನಿಂಗ್ ಅಲ್ವಾ, ಲೈಟ್ಸ್ ಹಾಕಿದ್ದಾರೆ. ನಾನೇನೋ ಮಾಡಕ್ಕೆ ಅಂತ ನಾನ್ ಗಾಬರಿ ಆಗಿದ್ದೆ ನೋಡಿ. ನಮ್ಮ ವಿಶಾಲ್ ಖುಷಿಯಲ್ಲಿ ಪೈನಾಪಲ್ ಕಟ್ ಮಾಡ್ತಿದ್ದಾರೆ. ಇನ್ನೇಣ ಪೈನಾಪಲ್ ಎಲ್ಲಾರು ಕುತ್ಕೊಂಡಿದ್ದಾರೆ. ಮತ್ತೆ ಇಷ್ಟೇ ಈ ಮನೆದು. ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿಲ್ಲ. ಇವಾಗ ಟಿವಿ ಬರ್ತಿದೆ, ಅದಕ್ಕೆ ಅಲ್ಲಿ ಹೋಗಿ ಎಂಡ್ ಮಾಡೋಣ. ಈ ಮನೆಯದು ಲಾಗ್ ಮಸ್ತಾಗಿ LG ಟಿವಿ ತರ್ತಿದಾರಂತ. ಆ ಟಿವಿನ ನೋಡೋಣ ಯಾವ ತರ ಇದೆ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್. ಮುಂಗಾರು ಮಳೆ
ಟೈಮ್ 10 ಗಂಟೆ ಆಗಕ್ ಬಂತು. ಬಟ್ ಏನಾದ್ರು ಎಂಜಾಯ್ಮೆಂಟ್ ಗೇಮ್ ಆಡ್ತಿದಾರೆ ಇಲ್ಲಿ ಡಮ್ ಶರಾರತ್ ಅಂತ. ಈಗ ಸುಮಂತಿನ ಸರ್ದಿ ಏನ್ ಆಕ್ಟ್ ಮಾಡ್ತಾನೆ ನೋಡೋಣ. It's a cousin. ಮಾಡ್ತಾನೆ ಹೌದು ನೋಡಿಲ್ಲ ಅಂತ ಹೇಳಿ ನೋಡಿಲ್ಲ ಅಂತ ಹೇಳ್ರಿ. ಇರ್ಬೇಕಿತ್ತೆ ಸೊ ಇಲ್ಲೇನ್ ಕಿರಿಕ್ ಆಗಿದೆ ಅಂದ್ರೆ ಮೂವಿ ಹೆಸರು ಹೇಳಿದ್ದಾರೆ, ಅವನು ನೋಡಿಲ್ಲ ಅಂತ ಹೇಳ್ತಿದ್ದಾನೆ. ಬಟ್ ಆದ್ರೂ ಮಾಡು ಅಂತಿದ್ದಾರೆ. ಅಲ್ಲಿ ನೋಡಿ ಅವರು ಬ್ಲ್ಯಾಕ್ ಪುಸ್ತಕದಲ್ಲಿ ಬ್ಲ್ಯಾಕ್ ಇವ್ರಿಗೆ ಒಂದು ಸಿನಿಮಾ ಹೆಸರು ಹೇಳಕ್ ಬರ್ತಿಲ್ಲ. ಏನ್ ಮಾಡೋದು? ಕೆಂಡ ಅದು ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಹಿಂಗೆ ನಡೆದಿದ್ದು ಅವ್ನು ಗೊತ್ತಾಗುತ್ತೆ. ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದಿದೆಯಲ್ಲ, ಇವಾಗ ಜಸ್ಟ್ ನೆನೆ ಟಿವಿನೇ ಬಂದಿತ್ತು. ಟಿವಿನ ತೋರಿಸಿ ವ್ಲಾಗ್ ಎಂಡ್ ಮಾಡ್ತೀವಿ ಮನೆ. ಇಸ್ LG TV, ಕಂಪ್ಲೀಟ್ LG TV. ಇನ್ಸ್ಟಾಗ್ರಾಮ್ ಅವ್ರು ಬಂದಿದ್ದಾರೆ, ಎಲ್ಲರೂ ನೋಡಿ ನೋಡ್ತಿದ್ದಾರೆ. ಹಾಯ್ ಹಾಯ್. ಹಾಂ, ಎಷ್ಟು ಎಕ್ಸೈಟ್ಮೆಂಟ್ ಇದ್ದೀರಾ ಟಿವಿ ನೋಡೋಕ್ಕೆ? ಎಷ್ಟು ಎಕ್ಸೈಟ್ಮೆಂಟ್ ಇದೆ ಟಿವಿ ನೋಡೋಕ್ಕೆ? ಕರೆಂಟೇ ಇಲ್ಲ ಅಲ್ವಾ? ಗಾಯ್ಸ್, ಓಪನಿಂಗ್ ಎಲ್ಲ ಆಯಿತು. ಬಟ್ ಮಾಮ ಪಾರ್ಟಿ ಮೇಲೆ ಪಾರ್ಟಿ ಕೊಡಿಸ್ತಿದ್ದಾರೆ. ಮಧ್ಯಾಹ್ನ ಚಿಕನ್ನು, ಮಧ್ಯಾಹ್ನ ಇವಾಗ ನೈಟ್ ಏನು ತಲೆ ಮಾಂಸ, ಹೊಟ್ಟೆ ಏನಂತಾರ ಅದು ಬೋಟಿ, ಅದೆಲ್ಲ ತಂದಿದ್ದಾರೆ. ಪಾಪ ಅವ್ರ ಮುಖ ನೋಡಕ್ ಆಗ್ತಿಲ್ಲ. ಮನೇಲಿ ಮೊಸರನ್ನ ಏನೋ ತಿನ್ಕೊಂಡು ಹೆಂಗೋ ಬದುಕ್ತಿದ್ದಾರೆ. ಇವಾಗ 8 ದಿನ ಹೆಂಗೋ ಬದುಕ್ತಾರೆ. ಶ್ರಾವಣ ತಿಂಗಳು ಬಂದಾಗೆ ಕ್ಯಾಲೆಂಡರ್ ನೋಡ್ಕೊಂಡು ದಿನಗಳನ್ನ ಕಳೀತಾರವ್ರು. ಇವಾಗ 8 ದಿನ ಹೆಂಗ್ ಎಷ್ಟು ದಿನ ಮಾಮ? 16 ದಿನನಾ? ಎಷ್ಟು ದಿನ ಮಾಮ? 14ನೇ ತಾರೀಕು ಫುಲ್ ಬ್ಯಾಟಿಂಗು. ಅವ್ರ ಮುಖ ನೋಡಿ, ಅವ್ರ ಪರಿಸ್ಥಿತಿ ನೋಡಿ, ಆ ಕಡೆ ಹೋಗಕ್ಕೆ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಮ್ಯಾಚ್ ನೋಡ್ತಿದೀವಿ, ಚೆನ್ನೈ ವರ್ಸಸ್ ಡೆಲ್ಲಿದು. ನಾವಂತೂ ಅಡುಗೆ ಆದ್ರೆ ಫುಲ್ ಬ್ಯಾಟಿಂಗ್ ಇವತ್ತು, ತಲೆ ಮಾಂಸ. ಆಯ್ತು, ವ್ಲಾಗು ಮಾಡಿದ್ದಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋವರೆಗೂ